ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿರಿಯಾನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ರೆಸಿಪಿ ಹಾಕ್ತಾಯಿದ್ದೀನಿ. ಯಾವ ರೀತಿ ಮಾಡಿದೆ ಅಂತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಇಟ್ಬಿಟ್ಟೆ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಮತ್ತು ಅನಾನಸ್ ಹೂವು ಮತ್ತು ಮರಾಠಿ ಮೊಗ್ಗು, ಕಲ್ಪಾಸಿ ಅಂತೀವಿ. ಇದು ಬಿರಿಯಾನಿಗೆ ತುಂಬಾ ಮುಖ್ಯ. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಿರಿಯಾನಿ ಎಲೆ, ಆಮೇಲೆ ಏಲಕ್ಕಿ 2 ಹಾಕ್ಕೊಂಡೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ನಾನು ಫಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ತೀನಿ. ಆಮೇಲೆ ಈರುಳ್ಳಿ ಹಾಕೋದು. ಈ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ಪುದೀನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಬಿಟ್ಟು, ಮತ್ತು ಹಸಿಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಎರಡು ಈರುಳ್ಳಿ, ದೊಡ್ಡ ಈರುಳ್ಳಿ 2 ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೇಗೆ ರೆಡಿ ಮಾಡಿದೆ ಅಂದರೆ, ಶುಂಠಿ ಬೆಳ್ಳುಳ್ಳಿ, ಸೋಂಪು ಕಾಳು ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕಿ ಮಿಕ್ಸಿ ಮಾಡಿರ್ತೀನಿ ನಾನು. ಅದಕ್ಕೆ ಆ ಕಲರಲ್ಲಿರುತ್ತೆ. ಮತ್ತು ಟೊಮೆಟೊ ಹಾಕಿ ಉಪ್ಪಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ, ಉಪ್ಪು, ಅರಿಶಿನ ಪುಡಿ ಮತ್ತು ಬಿರಿಯಾನಿ ಮಸಾಲೆ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಫ್ರೈ ಮಾಡಿಬಿಟ್ಟು ಈಗ ನಿಮಗೆ ಎಷ್ಟು ಚಿಕನ್ ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ. ನಾನು ಬಿರಿಯಾನಿಗೆ ಚಿಕನ್ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ಫ್ರೈ ಅಂದ್ರೇ ತುಂಬ ಇಷ್ಟ. ಇದು ಸುಮ್ಮನೆ ಚಿಕನ್ ಬಿರಿಯಾನಿ ಅನ್ನೋದಕ್ಕೋಸ್ಕರ ಚಿಕನ್ ಸ್ವಲ್ಪನೇ ಹಾಕೋದು ನಾನು. ನೋಡಿ, ಎಲ್ಲ ಹಾಕಿಬಿಟ್ಟು 4 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. 4 ವಿಸಿಲ್ ಯಾಕೆ ಅಂತ ನೀವು ಕೇಳಿದ್ರೆ, ನಮಗೆ ಇಲ್ಲಿ ಸ್ವಲ್ಪ ಉಪ್ಪು ನೀರು ಇರೋದ್ರಿಂದ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನು 4 ವಿಸಿಲ್ ಇಟ್ಕೊಂಡಿದ್ದೆ. ನೋಡಿ, ಈ ರೀತಿ ವಿಸಿಲೆಲ್ಲ ಮಾಡಿದ್ದಾಯಿತು. ಈಗ ನಾನು ತೆಂಗಿನ ಹಾಲು ಹಾಕ್ಕೊಳ್ತೀನಿ. ನಾನು ಬಿರಿಯಾನಿಗೆ ತೆಂಗಿನ ಹಾಲು ಯೂಸ್ ಮಾಡ್ತೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ತೆಂಗಿನ ಹಾಲು ಹಾಕ್ಕೊಂಡಿದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ 3 ಗ್ಲಾಸು ತೆಂಗಿನ ಹಾಲು, 3 ಗ್ಲಾಸು ನೀರು ಅನ್ನೋ ಲೆಕ್ಕದಲ್ಲಿ ತಗೊಂಡಿದ್ದೀನಿ. ಈಗ ನೀರು ಹಾಕ್ಕೊಳ್ಳೋಣ. ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಈಗ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಣ್ಣದು 3 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. 1 kg ಅಕ್ಕಿಗೆ ನಾನು ಹಾಕ್ತಾ ಇರೋದ್ರಿಂದ 3 ಸಣ್ಣ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಕಡಿಮೆ ಬೆಳೆಸಬೇಕಾಗುತ್ತೆ. ಈಗ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಚೆಕ್ ಮಾಡಿಬಿಟ್ಟು ಉಪ್ಪು ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಈಗ ಅಕ್ಕಿ ಹಾಕ್ಕೊಳ್ತೀನಿ ನಾನು. ನಮ್ಮ ಕಡೆ ಇಲ್ಲಿ ಬಂದು ಕುಸುಲಕ್ಕಿ ಥರ ಅಕ್ಕಿ ಇರೋದ್ರಿಂದ ನಾನು ಅದನ್ನು 20 ನಿಮಿಷ ನೆನೆಸಿಟ್ಟಿದ್ದೆ. ಬಾಸುಮತಿ ರೈಸ್ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ
ನೀವು ಯಾವ್ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದು ನೀವು ಮಾಡ್ಕೊಬೋದು. ಇದು ನಾವು ರೆಗ್ಯುಲರಾಗಿ ಅನ್ನ ಮಾಡೋ ಅಕ್ಕಿನೇ. ಅದಕ್ಕೆ 20 ನಿಮಿಷ ನೆನೆಸಿಟ್ಟಿದ್ದೆ. ಈಗ ಫುಲ್ಲಾಗಿ ತೊಳೆದು ಹಾಕಿಕ್ಕಿದ್ದೆ. ಫುಲ್ಲಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ವಿಸಿಲ್ ಬಿಡೋರು ವಿಸಿಲ್ ಬಿಡ್ಬೋದು. ನಾನು ವಿಸಿಲ್ ಬಿಡ್ತಾಯಿಲ್ಲ, ಸುಮ್ಮನೆ ಮುಚ್ಚಳ ಮುಚ್ಚಿಟ್ಟು ಆಗಾಗ ತಿರುಗಿಸಿ ದಮ್ ಹಾಕೋ ಥರ ಹಾಕ್ತೀನಿ ನಾನು. ಯಾಕಂದರೆ ಚಿಕನ್ ಆಲ್ರೆಡಿ ನಾವು 4 ವಿಸಿಲ್ಸ್ ಬಿಟ್ಟಿದ್ದೀವಿ. ಈಗ ಮುಚ್ಚಳ ಹಾಕಿ ಮುಚ್ಚಿಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಮುಗೀತು. ಈ ರೀತಿ ಇರುತ್ತೆ. ಹೇಗಿದೆ ಅಂತ ನೋಡಿ. ಟೇಸ್ಟು ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತೊಂದು ಕಡೆ ಚಿಕನ್ ಗ್ರೇವಿ ರೆಡಿ ಆಗ್ತಾಯಿದೆ. ಗ್ರೇವಿಗೆ ರೆಸಿಪಿ ಹಾಕಿಲ್ಲ, ಅದು ಇನ್ನೊಂದು ಟೈಮ್ ನಾನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೀದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.